ಒಂದು ಕತೆ ಹೇಗಿದೆ ಅಂದರೆ, ಬ್ರಹ್ಮನಿಗೆ 4 ಜನ ಮಕ್ಕಳು. ಅದು ಎಲ್ಲ ಸೃಷ್ಟಿಯೇ ಆಗಿರುತ್ತದೆ. ಅದರಲ್ಲಿ ಮೊದಲನೇವ ಸತ್ಯಯುಗ, ಎರಡನೇವನು ತ್ರೇತಾಯುಗ, ಮೂರನೆಯವನು ದ್ವಾಪರಯುಗ ಹಾಗೂ ನಾಲ್ಕನೆಯವನು ಕಲಿಯುಗ. ಒಂದು ದಿನ ಬ್ರಹ್ಮನು ಈ 4 ಜನ ಮಕ್ಕಳನ್ನು ಕೂರಿಸಿಕೊಂಡು ಬ್ರಹ್ಮನು ಸತ್ಯಯುಗನಿಗೆ ಕೇಳುತ್ತಾನೆ, ನಿನ್ನ ರಾಜ್ಯಭಾರದ ಕಾಲದಲ್ಲಿ ನರಕವನ್ನು ಕಾಲಿ ಇಡದಂತೆ ನೋಡಿಕೋ ಅಂತ. ಅದಕ್ಕೆ ಸತ್ಯಯುಗನು, ನನ್ನ ಕಾಲದಲ್ಲಿ ನರಕವೇ ಇರುವುದಿಲ್ಲ ಅಂತಾನೆ. ಇನ್ನು ಎರಡನೇ ತ್ರೇತಾಯುಗದಲ್ಲಿ ಕೇಳಿದಾಗ ಅವನು ಸಹ ಅಣ್ಣನ ಮಾರ್ಗದಲ್ಲೇ ಸಾಗುತ್ತೀನಿ ಅಂತಾನೆ. ಇನ್ನು ಮೂರನೆಯವನಾದ ದ್ವಾಪರನಲ್ಲಿ ಕೇಳಿದಾಗ, ನಿಮ್ಮ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಅನ್ನುತ್ತಾನೆ. ಇನ್ನು ನಾಲ್ಕನೆಯದಾಗಿ ಕಲಿಯುಗನಲ್ಲಿ ಕೇಳಿದಾಗ ಕಲಿಯು ಹೇಳುತ್ತಾನೆ, ತಂದೆ, ಹೇಗೆ ದೊಡ್ಡಣ್ಣನ ಕಾಲದಲ್ಲಿ ನರಕವೇ ಇರುವುದಿಲ್ಲವೋ ಅದೇ ರೀತಿ ನನ್ನ ಕಾಲದಲ್ಲಿ ಸ್ವರ್ಗಕ್ಕೆ ಹೋಗಲು ಬಿಡುವುದಿಲ್ಲ ಅಂತಾನೆ. ಅದಕ್ಕೆ ಹೇಳೋದು ಇದು ಕಲಿಯುಗ ಅಂತ. ಇಲ್ಲಿ ಕಲಿಯು ಎಷ್ಟೇ ಪುಣ್ಯ ಮಾಡಲು ಹೊರಟರೂ ಸಹ ಅವನು ಸ್ವರ್ಗಕ್ಕೆ ಹೋಗೋದನ್ನು ತಪ್ಪಿಸ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಒಳ್ಳೆಯ ಕಾರ್ಯ ಮಾಡಿ ಸ್ವರ್ಗಕ್ಕೆ ಹೋಗುವವರಿಗಿಂತ ಕೆಟ್ಟ ಕಾರ್ಯಗಳನ್ನೇ ಮಾಡಿ ನರಕಕ್ಕೆ ಹೋಗುವವರೇ ಜಾಸ್ತಿ ಆಗಿದ್ದಾರೆ. ಒಂದು ವೇಳೆ ಒಳ್ಳೆ ಕಾರ್ಯ ಮಾಡಿ ಸ್ವರ್ಗಕ್ಕೆ ಹೋಗಬೇಕೆಂದಿದ್ದವನಿಗೂ ಸಹ ದಾರಿ ತಪ್ಪಿಸಿ ಕೆಟ್ಟ ಕಾರ್ಯಗಳನ್ನು ಮಾಡಿಸುತ್ತಾನೆ. ಇದರಿಂದ ನಾವು ಸಾಧ್ಯವಾದಷ್ಟು ಭಗವಂತನ ನಾಮಸ್ಮರಣೆ, ಭಗವಂತನ ಭಜನೆ, ಕೀರ್ತನೆ, ಭಕ್ತಿ ಭಾವಗಳಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸುತ್ತಾ ಇದ್ದಂಗೂ ಕಲಿಯ ಪ್ರಭಾವ ಬೀರುವುದಿಲ್ಲ ಅನ್ನೋದು ಈ ಕಥೆಯ ಒಂದು ಸಾರ. ಏನಂತೀರಾ?